ರಿಯಾಜ್ ಸ್ವಲ್ಪ ಮಾತು ಕಂಟ್ರೋಲ್ ನಲ್ಲಿ ಇರ್ಲಿ, ಟೋನ್ ಕಂಟ್ರೋಲ್ ನಲ್ಲಿ ಇರ್ಲಿ, ಟೋನ್ ಕಂಟ್ರೋಲ್ ನಲ್ಲಿ ಇರ್ಲಿ ರಿಯಾಜ್, ಹೇಳಿ ಟೋನ್ ಕಂಟ್ರೋಲ್ ನಲ್ಲಿ ಇರ್ಲಿ ರಿಯಾಜ್. ಮಾತಾಡುವ ಇಲ್ಲ ಅಮಾಯಕರ ಕೊಲೆ ಚರ್ಚೆಯಲ್ಲಿ ಅಲ್ಲರಿ ಅಮಾಯಕರ ಕೊಲೆ ಚರ್ಚೆಯಲ್ಲಿ ಟಾಪಿಕ್ ಬಿಟ್ರೆ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಗೊತ್ತಿಲ್ಲ, ಇದು ಬಿಟ್ಬಿಡಿ. ಅಮಾಯಕ ಮನುಷ್ಯರ ಬಗ್ಗೆ ಚರ್ಚೆ ಮಾಡಿ. ಅಲ್ಲಪ್ಪ, ಅಂಡರ್ಲೈನ್ ಪ್ರಾಬ್ಲಮ್ ಏನಂತ ಹೇಳ್ತಾ ಇದ್ದೇವೆ, ನಿಮ್ಗೆ ಅದು ಅರ್ಥ ಆಗುದಿಲ್ವಾ? ನಿಮ್ಗೆ ಅಷ್ಟು ಸಹ ಅಂಡರ್ಲೈನ್ ಪ್ರಾಬ್ಲಮ್ ಈ ಕೊಲೆ ಯಾರದ್ದೇ ಆಗ್ಲಿ, ಹಿಂದೂಗಳದ್ದಾಗ್ಲಿ ಮುಸಲ್ಮಾನರದ್ದಾಗ್ಲಿ, ಯಾಕೆ ಕೊಲೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ. ಕೊಲೆ ಮಾಡಿದ ತಪ್ಪೆ, ಯಾರು ಕೊಲೆ ಆದ್ರೂ ತಪ್ಪೆ, ಕೊಲೆ ಯಾಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ, ಅದ್ರ ಬಗ್ಗೆ ವಿಷಯ ಇದ್ರೆ ನೀವು ಮಾತಾಡಿ. ಭರತ್ ಶೆಟ್ರೆ, ನೀವು ಹೇಳುವುದೇ ಕೊಲೆಗಳಿಗೆ ಕಾರಣ ಅನ್ನುವುದಾದ್ರೆ ನಿಮ್ಮ ಸರ್ಕಾರ ಇದ್ದಾಗ ಗೋಹತ್ಯೆ ನಿಲ್ಲಿಸಬೇಕಾಗಿತ್ತು, ಅಕ್ರಮ ಮರಳು ಕೊಲೆಗಳಾದವು ಹೇಳ್ತೇನೆ. ಆವಾಗ ಸಹ ನಾವು ಯಾವಾಗ ಅದನ್ನ ನಿಲ್ಲಿಸ್ಲಿಕ್ಕೆ ಹೋಗಿದ್ದೇವೆ, ಆಗ ದೊಡ್ಡ ರೀತಿಯಿಂದ ಇದು ದೊಡ್ಡ ಬಿಸ್ನೆಸ್ ಫೀಲ್ಡ್, ಇದು ಬೀಫ್ ಸಪ್ಲೈ ಮತ್ತು ದನ ಕಳ್ಳತನ ಮಾಡುವಂಥದ್ದು ದೊಡ್ಡ ದಂಧೆ. ಇದನ್ನು ನಿಲ್ಲಿಸಿದಾಗ ಅವರಿಗೆ ಫೈನಾನ್ಷಿಯಲ್ ಲಾಸ್ ಆದ ಕಾರಣ ಇದೆಲ್ಲ ಆಗ್ತದೆ ಅಷ್ಟೇ, ಬಟ್ ಬೇರೆ ಏನ್ ರೀಸನ್ ಇಲ್ಲ. ಅದಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ, ಮೊನ್ನೆ ಫಾರ್ ಎಕ್ಸಾಂಪಲ್ ಹೋಮ್ ಮಿನಿಸ್ಟರ್ ಸುಹಾಸ್ ಶೆಟ್ಟಿ ಮರ್ಡರ್ ಆದಾಗ ಬರ್ತಾರೆ. ಅಲ್ಲಿರುವಂತ ನಾವು ಎಲ್ಲ MLAಗಳಿದ್ದೇವೆ, 2 ಕಾಂಗ್ರೆಸ್ MLAಗಳು, ಉಳಿದವರು BJP MLAಗಳು, 2 MLCಗಳು ಇದ್ದೇವೆ. ಒಂದು ಸಾರಿ ನಮ್ಮನ್ನು ಕರೆದು ಕೂರಿಸಿ, ವಿ ಆರ್ ಪಾರ್ಟ್ ಆಫ್ ದ ಗೌರ್ಮೆಂಟ್, ನೀವು ನಮ್ಮನ್ನು ಕರೆದು ಕೂರಿಸಿ ಕೇಳಿ ಏನು ಸಮಸ್ಯೆ, ಏಕಾಗ್ತಾ ಉಂಟು, ಇದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತ. ಇಲ್ಲ, ಅವ್ರು ಏನು ಮಾಡ್ತಾರೆ, ಮುಸ್ಲಿಂ ಲೀಡರ್ ಸ್ವಲ್ಪ ಅಲ್ಪಸಂಖ್ಯಾತರನ್ನು ಸೇರಿಸ್ಕೊಳ್ತಾರೆ, ಆ ಮುಸಲ್ಮಾನ್ ಲೀಡರ್ಸ್ ಅಲ್ಲಿ ಗಲಾಟೆ ಮಾಡ್ತಾರೆ, ನೀವು ಸುಹಾಸ್ ಶೆಟ್ಟಿ ಮನೆಗೆ ಹೋದ್ರೆ ಜಾಗ್ರತೆ ಅಂತ ಹೇಳ್ತಾರೆ. ಆ ನಾಯಕರಿಗೂ ಸುಹಾಸ್ ಶೆಟ್ಟಿಗೂ ಏನು ಕನೆಕ್ಷನ್? ಅವ್ರು ಯಾಕೆ ಇವರನ್ನ ಹೋಗಬಾರ್ದು ಅಥವಾ ಹೋಗಬೇಡಿ ಅನ್ನುವಂಥದ್ದು ಹೇಳೋದು? ಅವ್ರು ಮರ್ಡರ್ ಮಾಡಿಸಿದ ಸುಹಾಸ್ ಶೆಟ್ಟಿಯನ್ನ? ಒಂದ್ ಮಿನಿಟ್, ನಿನ್ನ ವಿಷಯನೇ ಅಲ್ಲ ಮಾರೆ, ನಿನ್ನ ವಿಷಯನೇ ಅಲ್ಲ, ನೀ ಸ್ವಲ್ಪ 1 5 ಮಿನಿಟ್ಸ್ ಈಗ ಹಾಕೊಳ್ಳಿ, ಆಮೇಲೆ ಪ್ರಚೋದನೆ ಮಾಡ್ತಾರೆ. ಇವರದಿಗೆ ಈ ಮುಸಲ್ಮಾನ್ ನಾಯಕರು, ಕಾಂಗ್ರೆಸ್ ನಾಯಕರು, SDPL ಅವರು ಕಾಂಗ್ರೆಸ್ ನಾಯಕರು ಇವ್ರ ಮೇಲೆ ಒತ್ತಡ ತರ್ತಾರೆ. ನೀವು ಸುಹಾಸ್ ಶೆಟ್ಟಿ ಮನೆಗೆ ಹೋದ್ರೆ ಜಾಗ್ರತೆ ಅಂತ ಬೇಂಚಲ್ಲಿ ಗುದ್ದಿ ಗಲಾಟೆ ಮಾಡ್ತಾರೆ. ಸುಹಾಸ್ ಶೆಟ್ಟಿ ಮನೆಗೆ ಹೋಮ್ ಮಿನಿಸ್ಟರ್ ಹೋಗ್ಲಿ ಬಿಡ್ಲಿ, ಇವ್ರದ್ದೇನಲ್ಲಿ ರೀಸನ್ನು? ಇವ್ರು ಯಾಕೆ ಹೋಗ್ಬಾರ್ದು ಅಂತ ಹೇಳುದು? ಸುಹಾಸ್ ಶೆಟ್ಟಿ ಕೊಲೆ ಆಗಿದೆ, ಕೊಲೆ ಆದ ಮನೆಗೆ ಇವ್ರು ಮುಖ್ಯ ಹೋಮ್ ಮಿನಿಸ್ಟರ್ ಹತ್ರ ಹೋಗ್ಬಾರ್ದು ಅನ್ನೋದು ಯಾಕೆ ಹೇಳಿದ್ದು? ಅವ್ರದ್ದು ವೆಸ್ಟೆಡ್ ಇಂಟ್ರೆಸ್ಟ್ ಏನು? ಸುಹಾಸ್ ಶೆಟ್ಟಿ ಮನೆಗೆ ಹೋಮ್ ಮಿನಿಸ್ಟರ್ ಹೋಗಿದ್ರೆ ಅಬ್ದುಲ್ ರಹೀಂ ಕೊಲೆ ಆಗ್ತಿರ್ಲಿಲ್ಲ ಅಂತೀರಾ? ಅದ ವಿಷಯನೇ ಅಲ್ಲ ನಾನು ಹೇಳಿದ್ದು. ಈ ರೀತಿಯ ವಾತಾವರಣ ಏನಾಗ್ತದೆ ಅಂತ ಹೇಳಿದ್ರೆ, ಮೊದಲು ಇದು ಗಮನಿಸಬೇಕಾದ ಏನಂತ ಹೇಳಿದ್ರೆ, ಸುಹಾಸ್ ಶೆಟ್ಟಿಯ ಮನೆಯವರು ಎಲ್ಲ ಕಾಂಗ್ರೆಸ್, ಸುಹಾಸ್ ಶೆಟ್ಟಿಯ ಮನೆಯವರು ಕಾಂಗ್ರೆಸ್ ಲೀಡರ್ಸ್ ಇದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಮನೆಯಲ್ಲಿ. ಕೇಳಬೇಕು ನೀವು. ಹಾಗಾದ್ರೆ ಕಾಂಗ್ರೆಸ್ ಲೀಡರ್ಸ್, ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತರ ಮನೆ ಹುಡುಗ ಸತ್ತೋದಾಗ ಮನೆಗೆ ಹೋಗ್ಲಿಕ್ಕೆ ಹಿಂಜರಿತಾರೆ ಅಂತ ಹೇಳಿದ್ರೆ ಅರ್ಥ ಏನು? ಅಟ್ಲೀಸ್ಟ್ ಮನೆಗೆ ಹೋಗ್ಲಿಲ್ಲ ಬಿಡಿ, ಮನೆಗೆ ಹೋಗ್ಲಿಲ್ಲ, ಫೋನ್ ಮಾಡಿ ನಮ್ಗೆ ಬರ್ಲಿಕ್ಕೆ ಆಗುದಿಲ್ಲಪ್ಪ, ರಾಜಕೀಯ ರೀಸನ್ನು, ಸಾರಿ ತಪ್ಪು, ಒಂದು ಜೀವ ಹೋಗಿದೆ ಅನ್ನುವಂಥ ಕಳಕಳಿಯನ್ನು ತೋರಿಸ್ತಿಲ್ಲ. ಯಾಕೆಂದ್ರೆ ಅಲ್ಲಿರುವಂಥ ಕಾಂಗ್ರೆಸ್ನ ಮುಸ್ಲಿಂ ಲೀಡರ್ಸ್ ಇವ್ರ ಮೇಲೆ ಪ್ರೆಷರ್ ಆಗ್ತಾರೆ. ಆ ಮುಸ್ಲಿಂ ಲೀಡರ್ಸಿಗೂ ಸುಹಾಸ್ ಶೆಟ್ಟಿಗೆ ಏನು ಕನೆಕ್ಷನ್? ಸುಹಾಸ್ ಶೆಟ್ಟಿ ಮರ್ಡ್ರಿಗೂ ಆ ಮುಸ್ಲಿಂ ಲೀಡರ್ಸ್ಗೆ ಏನು ಕನೆಕ್ಷನ್? ಅದು ಪ್ರಶ್ನೆ. ಆಗ ಡೌಟ್ ಬರ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.